5 ಬಾರಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ಗೆ ಪ್ರವೇಶ ಮಾಡಲು ಇನ್ನು ಕೇವಲ ಒಂದು ಹೆಜ್ಜೆ ಬಾಕಿ ಇದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಗುಜರಾತ್ ಟೈಟನ್ಸ್ ತಂಡವನ್ನ 20 ರನ್ಗಳಿಂದ ಸೋಲಿಸಿತ್ತು. ಇದೀಗ ಕ್ವಾಲಿಫೈಯರ್ 2ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ. ಮುಂಬೈ ಇಂಡಿಯನ್ಸ್ ತಂಡ ಈ ಪಂದ್ಯವನ್ನ ಗೆದ್ರೆ ಜೂನ್ 3ರಂದು ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಎದುರಿಸಲಿದೆ. 2025ರ ಐಪಿಎಲ್ ಫೈನಲ್ ಪಂದ್ಯವನ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತೆ. 2ನೇ ಕ್ವಾಲಿಫೈಯರ್ ಫೈನಲ್ಗೆ ಮೊದಲು ನಡೆಯಲಿದೆ. ಆದರೆ ಅದಕ್ಕೂ ಮೊದಲು ಮಾಜಿ ಆರ್ಸಿಬಿ ದಂತಕತೆ ಎಬಿ ಡಿವಿಲಿಯರ್ಸ್ ಮುಂಬೈ ಇಂಡಿಯನ್ಸ್ ತಂಡದ ಹಿರಿಯ ವೇಗಿ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಎದುರಾಳಿ ತಂಡಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಋತುವಿನಲ್ಲಿ ಬುಮ್ರಾ ಮರಳಿ ಬಂದಾಗಿನಿಂದ ಮುಂಬೈ ಇಂಡಿಯನ್ಸ್ ಪರ ಅದ್ಭುತ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ. ಪ್ರತಿಯೊಂದು ಪಂದ್ಯದಲ್ಲೂ ತಂಡವನ್ನ ಗೆಲ್ಲಿಸಲು ಅವರು ತಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ. ಇದೀಗ 2ನೇ ಕ್ವಾಲಿಫೈಯರ್ ಹಾಗೂ ಫೈನಲ್ ಪಂದ್ಯದಲ್ಲಿಯೂ ಅದೇ ಲೈವ್ ಅನ್ನ ಮುಂದುವರಿಸಲು ಎದುರು ನೋಡ್ತಾ ಇದ್ದಾರೆ. ಜಸ್ಪ್ರೀತ್ ಬುಮ್ರಾ ಪ್ರಸ್ತುತ ವಿಶ್ವದ ಶ್ರೇಷ್ಠ ಬೌಲರ್ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮಿಸ್ಟರ್ 360 ಡಿಗ್ರಿ ಎಂದೇ ಪ್ರಸಿದ್ಧರಾಗಿರುವ ಎಬಿ ಡಿವಿಲಿಯರ್ಸ್ ಕೂಡ ಇದನ್ನ ನಂಬ್ತಾರೆ. ನಾಕೌಟ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಹೆಸರುವಾಸಿಯಾದ ಆಟಗಾರರು ತಮ್ಮ ಭಯವನ್ನ ಎದುರಿಸಿ ಉತ್ತಮ ಪ್ರದರ್ಶನವನ್ನ ತೋರುತ್ತಾರೆ. ಅರ್ಧ ದಾರಿಯಲ್ಲಿ ಯಾರೂ ಗುಜರಾತ್ ಟೈಟನ್ಸ್ಗೆ ಅವಕಾಶ ನೀಡಲಿಲ್ಲ. ಆದರೆ ಮುಂಬೈ ತನ್ನ ಧೈರ್ಯವನ್ನ ಉಳಿಸಿಕೊಂಡಿತು. ವಿಶೇಷವಾಗಿ ಬುಮ್ರಾ ಅವರು ನಿರ್ಣಾಯಕ ಸಂದರ್ಭಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಲೇ ಇರುತ್ತಾರೆ ಎಂದು ಎಬಿಡಿ ಗುಣಗಾನ ಮಾಡಿದ್ದಾರೆ. ಬುಮ್ರಾ ಅವರನ್ನ ಕೊನೆವರೆಗೂ ಉಳಿಸಿಕೊಂಡಿದ್ದ ಹಾರ್ದಿಕ್ ಪಾಂಡ್ಯಗೆ ಇದರ ಶ್ರೇಯ ಸಲ್ಲಬೇಕು. ಸಾಯಿ ಸುದರ್ಶನ್ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದ್ದಾರೆ. ಹಾಗಾಗಿ ಬುಮ್ರಾ ಅವರನ್ನ ತಡವಾಗಿ ಆಡಿಸುವುದು ಬುದ್ಧಿವಂತಿಕೆಯ ನಡೆಯಾಗಿದೆ. ಕೊನೆಯ 2 ಓವರ್ಗಳನ್ನ ಬೌಲ್ ಮಾಡಲು ಬುಮ್ರಾ ಇರುವುದಕ್ಕೂ ಮುನ್ನ ನಾನು ನನ್ನ ಮಗನಿಗೆ ಅವರು ಬೌಲಿಂಗ್ ಮುಗಿಸುವವರೆಗೂ ಪಂದ್ಯ ಮುಗಿಯುವುದಿಲ್ಲ ಎಂದು ಹೇಳಿದ್ದೆ. ತಾವು ಅತ್ಯುತ್ತಮ ವೇಗದ ಬೌಲರ್ ಏಕೆಂದು ಅವರು ಮತ್ತೊಂದು ಸಾಬೀತುಪಡಿಸಿದ್ದಾರೆ ಎಂದು ಎಬಿಡಿ ತಿಳಿಸಿದ್ದಾರೆ.